ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೀವಿಷ್ಟು ದಿವಸ ಯಾವ ಒಂದು ದಿನಕ್ಕೆ ಕಾದಿದ್ರಿ, ಆ ಒಂದು ದಿನ ಬಂದೇ ಬಿಡ್ತು. ಸೊ ವೆಯ್ಟ್ ಇಸ್ ಓವರ್ ಫೈನಲಿ. ಸೊ ಇವತ್ತೇ ನಿಮ್ಮ SSLC ರಿಸಲ್ಟ್ ಬರ್ತಿದೆ. ಸೊ ಹೌದು, ಇಷ್ಟು ದಿವಸ ನೀವು ಕಾದಿದ್ದು ರಿಸಲ್ಟ್ಗೋಸ್ಕರ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಿಡುಗಡೆ ಆಗತ್ತೆ. ಸೊ ನೀವು ಯಾವ ರೀತಿ ರಿಸಲ್ಟ್ ನೋಡೋದು, ಯಾವ ವೆಬ್ಸೈಟ್ ನಲ್ಲಿ ಬರುತ್ತೆ, ಸೊ ಮಾರ್ಕ್ಸ್ ಕಾರ್ಡ್ ಅಥವಾ ಸ್ಕೋರ್ ಕಾರ್ಡ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ನಾವು ನೋಡೋಣ. ಸೊ ಏನಂತ ಅಂದ್ರೆ, ನೀವು ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಸೊ ರಿಸಲ್ಟ್ ಲಿಂಕ್ ಬಂದ್ರೆ ಡೈರೆಕ್ಟ್ ಆಗಿ ನಾವು ಅಲ್ಲಿ ಹಾಕ್ತಿವಿ. ಸೊ ನೀವು ಡೈರೆಕ್ಟ್ ಆಗಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಹೋಗಿ ನಿಮ್ ರಿಸಲ್ಟ್ ನ ನೋಡ್ಕೊಳ್ಬಹುದು. ಸೊ ಈಗಾಗ್ಲೇ ರಿಸಲ್ಟ್ ರಿಲೀಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಯಾವಾಗ 12 ಗಂಟೆ ನಂತರ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಅದ್ರ ಜೊತೆಗೆ ನಾವು ರಿಸಲ್ಟ್ ಲಿಂಕ್ ಕೂಡ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀವಿ. ಸೊ ಅದ್ರಿಂದ ನೀವು ಜಾಯ್ನ್ ಆದ್ರೆ ಒಳ್ಳೇದ್ ನೋಡಿ. ಸೊ ಏನಂತ ಅಂದ್ರೆ, ರಿಸಲ್ಟ್ ನೋಡೋದು ತುಂಬಾನೇ ಸಿಂಪಲ್. ಅಲ್ಲಿ ಹಾಕಿರ್ತೀವಲ್ವಾ, ಆ ಒಂದು ವೆಬ್ಸೈಟ್ ಲಿಂಕ್ ನ ನೀವು ಜಸ್ಟ್ ಕ್ಲಿಕ್ ಮಾಡ್ಬೇಕು. ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ನಂಬರ್ ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಅಲ್ಲಿ ನಿಮ್ಗೆ ರಿಸಲ್ಟ್ ಸ್ಕ್ರೀನ್ ಓಪನ್ ಆಗತ್ತೆ. ಓಕೆನಾ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಅಂದ್ರೆ, ನಿಮ್ಮ ರಿಸಲ್ಟ್ ಶೀಟ್ ಅಥವಾ ಮಾರ್ಕ್ಸ್ ಕಾರ್ಡ್ ನ ನೀವು ಡಿಜಿ ಲಾಕರ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ಇಷ್ಟೇ. ಆಮೇಲೆ ವಿದ್ಯಾರ್ಥಿಗಳೇ, ಆಮೇಲೆ ಏನಂದ್ರೆ, ಎಲ್ಲಾರು ಒಂದೇ ಸಾರಿ ಆಕ್ಸೆಸ್ ಮಾಡ್ತಿರೋದ್ರಿಂದ ಏನಂತೀರಾ, ಲಿಂಕ್ ನ ಅಥವಾ ರಿಸಲ್ಟ್ ಒಂದು ವೆಬ್ಸೈಟ್ ನ, ಸೊ ಕೆಲವೊಂದ್ ಸತಿ ಸರ್ವರ್ ಪ್ರಾಬ್ಲಮ್ ಆಗಿ ನಿಮಗೆ ರಿಸಲ್ಟ್ ಸ್ಕ್ರೀನ್ ತೋರಿಸದೇ ಇರಬಹುದು. ಸೊ ಅವಾಗ ನೀವು ಟೆನ್ಷನ್ ಆಗಕ್ ಹೋಗ್ಬಿಡಿ. ಓಕೆನಾ. ಸೊ ಯಾಕಂತ ಅಂದ್ರೆ, ತುಂಬಾ ಜನ ಒಂದೇ ಸರಿ ರಿಸಲ್ಟ್ ಚೆಕ್ ಮಾಡ್ತಾ ಇರೋದ್ರಿಂದ ಸರ್ವರ್ ಇಶ್ಯೂ ಬರುತ್ತೆ. ಸೊ ಅವಾಗ ನೀವು ಟೆನ್ಷನ್ ಆಗಕ್ ಹೋಗ್ಬಿಡಿ. ಸ್ವಲ್ಪ ಕೂಲ್ ಆಗಿರಿ, ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಕಾಮ್ ಆಗಿದ್ದು, ಸ್ವಲ್ಪ ಅರ್ಧ ಗಂಟೆನೋ ಅಥವಾ 10 ನಿಮಿಷ ಬಿಟ್ಟು ಮತ್ತೆ ಆ ರಿಸಲ್ಟ್ ನ ಲಿಂಕ್ ನ ಓಪನ್ ಮಾಡ್ಬಿಟ್ಟು ನೋಡಿ. ಓಕೆನಾ. ಸೊ ಈ ತರ ಸರ್ವರ್ ಇಶ್ಯೂ ಬರ್ತಿರತ್ತೆ. ಸೊ ನೀವು ಅದಕ್ಕೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ನನಗ್ ಗೊತ್ತು ಈ ಒಂದು ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆಕ್ಚುಲಿ ಈ ಒಂದು ಟೈಮ್ ಅಲ್ಲಿ ನಮಗ್ ಗೊತ್ತಿಲ್ಲದೆ ಇರೋರ್ನು ಕೂಡ ಸಂಬಂಧಿಕರಾಗಿ ಬಂದು ಫೋನ್ ಮಾಡ್ತಾರೆ. ಏನಪ್ಪಾ ನಿನ್ ಮಗುಂದ್ ಏನಾಯ್ತೋ, ಏನಮ್ಮ ನಿನ್ ಮಗಳದು ಎಷ್ಟು ಬಂತು ಅಂತ ಕೇಳೋರೆ ತುಂಬಾ ಜನ ಆಗಿರ್ತಾರೆ. ಓಕೆನಾ. ಸೊ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ. ಆಮೇಲೆ ಇಷ್ಟೆಲ್ಲ ಡ್ರಾಮಾಗಳಾಯ್ತು, ಹೌದು. ಸೊ ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ. ಸೊ ಇವಾಗ ನೀವು ಕಾಯ್ತಾ ಇದ್ದ ದಿವಸ ಬಂದಿದೆ. ಸೊ ನೋಡಿ, ಅದ್ರ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರಿಬೇಕಾ ಬೇಡ್ವಾ ಅದನ್ನ ಯೋಚನೆ ಮಾಡಿ. ಓಕೆನಾ. ಸೊ ವಿದ್ಯಾರ್ಥಿಗಳೇ, ರಿಸಲ್ಟ್ ಅಂದ್ರೆ ಇಲ್ಲೇ ಲೈಫ್ ಮುಗಿಯೋದಿಲ್ಲ. ಮಾರ್ಕ್ಸ್ ಕಡಿಮೆ ಬಂದ್ರೆ ಟೆನ್ಷನ್ ಆಗ್ಬೇಡಿ. ಸೊ ನಿಮ್ ಜರ್ನಿ ಇದೊಂದು ಮೇನ್ ಸ್ಟೆಪ್ ಆಗಿರತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ. ಸೊ ಓಕೆನಾ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೆಡಿ ಆಗಿರಿ. ರಿಸಲ್ಟ್ ಲಿಂಕ್ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಆಮ್, ಎಲ್ಲರಿಗೂ ಏನಂತೀರಾ, ಆಲ್ ದ ಬೆಸ್ಟ್. ಓಕೆನಾ. ಎಲ್ಲರೂ ಪಾಸ್ ಆಗ್ತೀರಾ, ಎಲ್ಲರಿಗೂ ಚೆನ್ನಾಗ್ ಬರುತ್ತೆ. ಸೊ ಎಲ್ಲಾರ್ಗೂ ಮಾರ್ಕ್ಸ್ ಚೆನ್ನಾಗ್ ಬರ್ಲಿ. ಸೊ ಅದನ್ನ ನಾನು ಯಾವ ಸ್ಟೂಡೆಂಟ್ಗೂ ಕೂಡ ಬೇಜಾರಾಗ್ಬಾರ್ದು ಅಷ್ಟೇ. ಸೊ ಪಾಸಿಟಿವ್ ಆಗಿರಿ. ಸೊ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ಅದೇ ರೀತಿ ನಿಮ್ಮ ಎನ್ವಿರಾನ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಆಗುವಂತ ಚಾನ್ಸಸ್ ಅದು ಇರುತ್ತೆ. ಸೊ ಅದಕ್ಕೆ ಹೇಳೋದು, ಇಂಥ ಟೈಮಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ. ಸೊ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ನ ತೆಗ್ದಾಕ್ಬಿಡಿ. ಸೊ ಅದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಿ, ಪಾಸಿಟಿವ್ ಆಗಿರಿ. ಸೊ ಪಾಸಿಟಿವ್ ಆಗತ್ತೆ. ಓಕೆನಾ. ಸೊ ಥ್ಯಾಂಕ್ ಯು.